ಲಾಸ್ಟ್ ಕ್ಲಾಸ್ ಒಳಗೆ ಲಾಸ್ಟ್ ವಿಡಿಯೋ ಒಳಗೆ ಕೊಲೈಡ್ಸ್ ಇಂಟ್ರಡಕ್ಷನ್ ಮಾಡಿದ್ವಿ. If the particle size is less than 1 nanometer, true solution. If it is between 1 nanometer to 1000 nanometer, colloidal solution. If it is greater than 1000 nanometer, suspension. ಇದನ್ನು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಡಿಸ್ಪರ್ಸ್ಡ್ ಫೇಸ್ ಅಂದ್ರೇನು, ಡಿಸ್ಪರ್ಷನ್ ಮೀಡಿಯಮ್ ಅಂದ್ರೇನು, ಇದನ್ನು ಡಿಸ್ಕಸ್ ಮಾಡಿದ್ವಿ. ಕೊಲೈಡ್ ಡೆಫಿನೇಷನ್, ಸಸ್ಪೆನ್ಷನ್ ಡೆಫಿನೇಷನ್, ಟ್ರೂ ಸೊಲ್ಯೂಷನ್ ಡೆಫಿನೇಷನ್, ಇವು ಪೇಜ್ ನಂಬರ್ 8 ಒಳಗೆ ಕೊಟ್ಟಾರ, ಅವನು ನೋಡ್ರಿ ಅಂತ ಹೇಳಿದ್ದೆ. ಸೊ ನಮ್ಗೆ ಕೊಲೈಡ್ಸ್ ಅಂದ್ರೆ ಬೇಸಿಕ್ ಐಡಿಯಾ ಬಂದೈತಿ. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಪೇಜ್ ನಂಬರ್ 9 ಒಳಗೆ ಕೊಟ್ಟಾರ, ಅದರಿಂದ ಸ್ಟಾರ್ಟ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ಡಿ ಪಿ ಅಂದರೆ ಡಿಸ್ಪರ್ಸ್ಡ್ ಫೇಸ್, ಡಿ ಎಮ್ ಅಂದರೆ ಡಿಸ್ಪರ್ಷನ್ ಮೀಡಿಯಮ್. ಹಾಗೆ ಇನ್ನೊಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ, ನಾ ಯಾವ ಎಕ್ಸಾಂಪಲ್ ತೊಗೊಂಡಿದ್ದೆ, ಮಿಲ್ಕನ್ನು ವಾಟರ್ನೇ ಹಾಕೋದು. ವೆನ್ ಮಿಲ್ಕ್ ಈಸ್ ಪುಟ್ ಇನ್ ವಾಟರ್, ಮಿಲ್ಕ್ ಗೆಟ್ಸ್ ಡಿಸ್ಪರ್ಸ್ಡ್ ಇನ್ ವಾಟರ್, ಮಿಲ್ಕ್ ಗೆಟ್ಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ವಾಟರ್. ಸೊ ಅವಾಗ ನಾವೇನಂತೀವಿ, ಹಾಲು ನೀರಾಗ ಡಿಸ್ಪರ್ಸ್ ಆಯ್ತು. ಸೊ ಮಿಲ್ಕ್ ಈಸ್ ಡಿಸ್ಪರ್ಸ್ಡ್ ಫೇಸ್, ವಾಟರ್ ಈಸ್ ಡಿಸ್ಪರ್ಷನ್ ಮೀಡಿಯಮ್. ಯಾವುದನ್ನು ಹಾಕ್ತೀರಿ ಅದು ಡಿಸ್ಪರ್ಸ್ಡ್ ಫೇಸ್, ಎದ್ರಾಗ ಹಾಕ್ತೀರಿ ಅದು ಡಿಸ್ಪರ್ಷನ್ ಮೀಡಿಯಮ್. ಇದನ್ನು ನಾನು ಸೊಲ್ಯೂಟ್ ಟು ಸಾಲ್ವೆಂಟಿಗೆ ಕಂಪೇರ್ ಮಾಡಿರಿ ಅಂತ ಹೇಳಿದೆ. ಡಿಸ್ಪರ್ಸ್ಡ್ ಫೇಸ್ ಕ್ಯಾನ್ ಬಿ ಕಂಪೇರ್ಡ್ ಟು ಸೊಲ್ಯೂಟ್, ಡಿಸ್ಪರ್ಷನ್ ಮೀಡಿಯಮ್ ಕ್ಯಾನ್ ಬಿ ಕಂಪೇರ್ಡ್ ಟು ಸಾಲ್ವೆಂಟ್. ಆದರೆ ಇಲ್ಲೊಂದು ಏನು ತಲೆಗೆ ಇಟ್ಕೋಬೇಕು ನಾವು ಅಂದ್ರೆ, ಉಪ್ಪನ್ನು ನೀರಾಗ ಹಾಕಿದ್ರೆ, ಸಾಲ್ಟನ್ನು ನೀರಾಗ ಹಾಕಿದ್ರೆ ಅದು ಡಿಸಾಲ್ವ್ ಆಗುತ್ತೆ. ಮಿಲ್ಕನ್ನು ನೀರಾಗ ಹಾಕಿದ್ರೆ ಅದು ಡಿಸ್ಪರ್ಸ್ ಆಗುತ್ತೆ, ಡಿಸಾಲ್ವ್ ಆಗಂಗಿಲ್ಲ. ಮಿಲ್ಕ್ ಡಸ್ ನಾಟ್ ಗೆಟ್ ಡಿಸಾಲ್ವ್ಡ್ ಇನ್ ವಾಟರ್, ಮಿಲ್ಕ್ ಗೆಟ್ಸ್ ಡಿಸ್ಪರ್ಸ್ಡ್ ಇನ್ ವಾಟರ್. If milk got dissolved in water, milk wouldn't have been visible in water. ನೀವು ಹಾಲು ಹಾಕಿದ ಕೂಡ ಅದು ಡಿಸಾಲ್ವ್ ಆಗಿಬಿಟ್ಟಿತ್ತು ಅಂದರೆ ಅದು ಕಾಣ್ತಿದೆಯಲ್ಲ ಹಾಲು ನೀರಾಗ. ಈಗ ಉಪ್ಪನ್ನು ನೀರಾಗ ಹಾಕಿದ ಕೂಡ ಇಫ್ ಯು ಸ್ಟಿರ್ ಇಟ್, ಉಪ್ಪು ಕಾಣಂಗಿಲ್ಲ, ಬಿಕಾಸ್ ಡಿಸಾಲ್ವ್ ಆಯ್ತು. ಹಾಲು ನೀರಾಗ ಹಾಕಿದ್ರೆ ಅದು ಡಿಸಾಲ್ವ್ ಆಗಿಲ್ಲ, ಡಿಸ್ಪರ್ಸ್ ಆಗೈತೆ, ಅದಕ್ಕೆ ಕಾಣಾಗತ್ತೈತೆ. ಇಟ್ ಗೆಟ್ಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ವಾಟರ್. ಸೊ ಇದು ಕಾಣುವಲ್ದು ಅನ್ನೋದು ಹಂಗೆ ನಿಮಗೆ ಆಲ್ ದ ಕೇಸಸ್ ನಮಗೆ ಟ್ರೂ ಇರೋಂಗಿಲ್ಲ ಅದು, ಬಟ್ ನಿಮಗೊಂದು ಐಡಿಯಾ ಬರಲಿ ಡಿಸ್ಪರ್ಸ್ಡ್ ಫೇಸದು, ಡಿಸ್ಪರ್ಷನ್ ಮೀಡಿಯಮ್ದು, ಆಮೇಲೆ ಡಿಸಾಲ್ವ್ ಆಗೋದು ಬೇರೆ, ಡಿಸ್ಪರ್ಸ್ ಆಗೋದು ಬೇರೆ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ ಅದು ಹೇಳಿದೆ ಅಷ್ಟೇ. ಓಕೆ, ಈಗ ನಾವು ಏನು ಮಾಡೋಣ, ಪೇಜ್ ನಂಬರ್ 9 ನೀವು ತೆಗಿರಿ, ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಮಾಡೋಣ. ಐ ಆಮ್ ರೀಡಿಂಗ್ ಫ್ರಮ್ ದೇರ್, ನೀವು ಅಲ್ಲಿ ಪೇಜ್ ನಂಬರ್ 9 ತೆಗಿರಿ. ಕೊಲೈಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಆ್ಯಸ್ ಗಿವನ್ ಬಿಲೋ. ಅಲ್ಲೊಂದು 4 ಕಾಲಮ್ ಅದಾವೆ, ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಷನ್ ಮೀಡಿಯಮ್, ಟೈಪ್ ಆಫ್ ಕೊಲೈಡ್, ಎಕ್ಸಾಂಪಲ್ಸ್. ಈ ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಷನ್ ಮೀಡಿಯಮ್ದು ಫಿಸಿಕಲ್ ಸ್ಟೇಟ್ ಮೇಲೆ ಈ ಕ್ಲಾಸಿಫಿಕೇಷನ್. ಅಂದರೆ ಡಿಸ್ಪರ್ಸ್ಡ್ ಫೇಸು ಸಾಲಿಡ್ ಇತ್ತು, ಡಿಸ್ಪರ್ಷನ್ ಮೀಡಿಯಮ್ ಲಿಕ್ವಿಡ್ ಇತ್ತು, ಅಂದರೆ ಅದು ಒಂದು ಟೈಪ್ ಆಫ್ ಕೊಲೈಡು. ಡಿಸ್ಪರ್ಸ್ಡ್ ಫೇಸ್ ಲಿಕ್ವಿಡ್ ಇತ್ತು, ಡಿಸ್ಪರ್ಷನ್ ಮೀಡಿಯಮ್ಮು ಲಿಕ್ವಿಡ್ ಇತ್ತು, ಅಂದರೆ ಅದು ಒಂದೊಂದು ಟೈಪ್ ಆಫ್ ಕೊಲೈಡ್. ಈ ಫಾರ್ ಎಕ್ಸಾಂಪಲ್ ನಾವು ಮಿಲ್ಕ್ ಇನ್ ವಾಟರ್ ಹಾಕಿದ್ವಿ, ಮಿಲ್ಕ್ ಈಸ್ ಲಿಕ್ವಿಡ್, ವಾಟರ್ ಈಸ್ ಆಲ್ಸೋ ಲಿಕ್ವಿಡ್, ಸೊ ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದ್ರೆ ಅದು ಯಾವ ಟೈಪ್ ಕೊಲೈಡ್ ಹಂಗೆ. ಸೊ ಗ್ಯಾಸ್ ಇನ್ ಗ್ಯಾಸ್ ಆದರೆ ಯಾವ ಟೈಪ್ ಕೊಲೈಡ್, ಗ್ಯಾಸ್ ಇನ್ ಗ್ಯಾಸಿಗೆ ಬರ್ತೀನಿ ಆಮೇಲೆ. ಗ್ಯಾಸ್ ಇನ್ ಲಿಕ್ವಿಡ್ ಆದರೆ ಯಾವ ಟೈಪ್ ಕೊಲೈಡ್, ಹಂಗೆ ಡಿಸ್ಪರ್ಸ್ ಫೇಸು ಮತ್ತು ಡಿಸ್ಪರ್ಷನ್ ಮೀಡಿಯಮ್. ವಿ ವರ್ ಡಿಸ್ಕಸಿಂಗ್ ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ based on physical states of dispersed phase and dispersion medium. ಈ ಕ್ಲಾಸಿಫಿಕೇಷನ್ ಇರ್ತೈತಿ. ಐ ವಾಸ್ ಟೆಲ್ಲಿಂಗ್ ಇನ್ ದ ಪ್ರಿವಿಯಸ್ ವಿಡಿಯೋ. ಸಾಲಿಡ್ ಡಿ ಪಿ, ಸಾಲಿಡ್ ಡಿ ಎಮ್. ಡಿ ಪಿ ಅಂದರೆ ಡಿಸ್ಪರ್ಸ್ಡ್ ಫೇಸ್, ಡಿ ಎಮ್ ಅಂದ್ರೆ ಡಿಸ್ಪರ್ಷನ್ ಮೀಡಿಯಮ್. ಸೊ ಡಿ ಪಿ ಮತ್ತು ಡಿ ಎಮ್ದು ಫಿಸಿಕಲ್ ಸ್ಟೇಟ್ಸ್ ಮೇಲೆ ಕ್ಲಾಸಿಫಿಕೇಷನ್ ಇದು. If dp is solid and dm is solid, ಅದು one type of colloid. If dp is liquid and dm is gas, ಅದು one type of colloid. ಈ type on the basis of physical states of dispersed phase and dispersion medium ಈ ಕ್ಲಾಸಿಫಿಕೇಷನ್ ಮಾಡಿತ್ತು. ಸೊ ಪೇಜ್ ನಂಬರ್ 9 ಒಳಗೆ ಆ ಕಾಲಮ್ಸ್ ಕೊಟ್ಟಾರ, ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಕೊಟ್ಟಾರ. ಸೊ ವಿಲ್ look into it one by one. So first one, dispersed phase solid, dispersion medium gas.
ಅಂದ್ರೆ ಗ್ಯಾಸ್ ಈಸ್ ದ ಡಿಸ್ಪರ್ಷನ್ ಮೀಡಿಯಮ್, ಅದ್ರೊಳಗೆ ಸಾಲಿಡ್ ಡಿಸ್ಪರ್ಸ್ ಆಗೈತಿ. ಈಗ ನಾ ಅವಳೆ ಲಾಸ್ಟ್ ವೀಡಿಯೋ ಒಳಗೆ ಮಿಲ್ಕ್ ಇನ್ ವಾಟರ್ ಹಾಕಿದ್ವಿ. ವಾಟರ್ ವಾಸ್ ಡಿಸ್ಪರ್ಷನ್ ಮೀಡಿಯಮ್, ಅದ್ರೊಳಗೆ ಮಿಲ್ಕ್ ಹಾಕಿದ್ವಿ. ಇಲ್ಲಿ ಯಾವುದು ಡಿಸ್ಪರ್ಷನ್ ಮೀಡಿಯಮ್? ಗ್ಯಾಸ್ ಇಸ್ ಡಿಸ್ಪರ್ಷನ್ ಮೀಡಿಯಮ್. ಗ್ಯಾಸ್ ಒಳಗೆ ಸಾಲಿಡ್ ಈಸ್ ಸಾಲಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್ is dispersion medium, solid is dispersed phase. Solid is dispersed in gas. ಈ ಟೈಪ್ ಆಫ್ ಕಾಲೈಡ್ಗೆ ನಾವು ಏರೋಸಾಲ್ ಅಂತೀವಿ. ಅಲ್ಲೇ ನೋಡ್ರಿ, ಏರೋಸಾಲ್ ಅಥವಾ ಬ್ರ್ಯಾಕೆಟ್ನಾಗ ಸಾಲಿಡ್ ಏರೋಸಾಲ್. ಓಕೆ, ಟೈಪ್ ಆಫ್ ಕಾಲೈಡ್ ಆತ. ಎಕ್ಸಾಂಪಲ್ಸ್: ಸ್ಮೋಕ್, ಡಸ್ಟ್. ಓಕೆ, ನಾವು ಡಸ್ಟ್ದು ಎಕ್ಸಾಂಪಲ್ ತೊಗೊಳ್ಳೋಣ. ಡಸ್ಟ್ ಅಂದ್ರೆ ಧೂಳ. ಈಗ ನೀವೆಲ್ಲ ಹೊರಗೆ ನಿಂತೀರಿ ಅನ್ಕೋರಿ, ಫುಲ್ ಜೋರು ಗಾಳಿ ಬೀಸ್ತು. ಜೋರು ಗಾಳಿ ಬೀಸಿದಾಗ ಈ ಫೆಟಾಲ್ ಹಿಂಗೆ ಆತ ಅನ್ಕೋರಿ, ಏನೋ ಬಂದು ನಿಮ್ಮ ಕಣ್ಣಾಗ ಹೋಗಿ, ಸೊ ಯು ಸ್ಟ್ರಗಲ್ಡ್ ವಿತ್ ಇಟ್ ಫಾರ್ ಸಮ್ ಟೈಮ್, ಆಮೇಲೆ ಅದು ಹೊರಗೆ ಬಂತು, ತೆಗೆದ್ರಿ, ಅದು ಮುಗೀತು, ಮುಂದೆ ಯು ಮೂವ್ ಆನ್. ಬಟ್ ಅಲ್ಲಿ ಆ್ಯಕ್ಚುಲಿ ಏನಾತಂತ ನೀವು ವಿಚಾರ ಮಾಡಿದ್ರೆ, ಗಾಳಿ ಇತ್ತು ಅದ್ರೊಳಗೆ ಸಾಲಿಡ್ ಪಾರ್ಟಿಕಲ್ಸ್. ನಿಮ್ಮ ಕಣ್ಣಾಗ ಗಾಳಿ ಅಂತೂ ಹೋಗಿಲ್ಲ, ಏನೋ ಎಲ್ಲಿದು ಲೀಫ್ದು ಒಂದು ಪಾರ್ಟ್ ಹೋಗೈತಿ, ಅಥವಾ ಏನೋ ಸಣ್ಣ ಹಳ್ಳಿ ಹೋಗೈತಿ, ಇವು ಏನಾರು ಇರಲಿ, ಆ ಲೀಫದ ಪಾರ್ಟರ್ ಇರಲಿ, ಸ್ಮಾಲ್ ಸ್ಟೋನ್ಸರ್ ಇರಲಿ, ಹಳ್ಳರ್ ಇರಲಿ, ಏನಾರು ಇರಲಿ, ಅವು ಸಾಲಿಡ್ ಪಾರ್ಟಿಕಲ್ಸು. ಎದ್ರೊಳಗೆ ಅದಾವು? ಏರ್ನಾಗ ಅದಾವು. ಸೊ ಏರ್ ಈಸ್ ಗ್ಯಾಸ್, ಇವೆಲ್ಲ ಪಾರ್ಟಿಕಲ್ಸ್ ಸಾಲಿಡ್. ಸೊ ಸಾಲಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಏರ್, ಅಥವಾ ಸಾಲಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್. ಸೊ ಇದು ಏರೋಸಾಲ್. ಇಫ್ ಡಿ ಪಿ ಈಸ್ ಸಾಲಿಡ್, ಡಿ ಎಮ್ ಈಸ್ ಗ್ಯಾಸ್, ಇದು ಏರೋಸಾಲ್, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಸಾಲಿಡ್ ಏರೋಸಾಲ್. ಬ್ರಾಕೆಟ್ನ ಕೊಟ್ಟಾರೆ. ಎಕ್ಸಾಂಪಲ್ ಡಸ್ಟ್, ಸ್ಮೋಕ್. ಹಿಂಗೆ ನಾನು ಮುಂದೆಲ್ಲ ಹೇಳ್ಕೊತ ಹೋಗ್ತೀನಿ. ಇಲ್ಲೇ ನಾನು ಒಂದಿಷ್ಟು ಹೇಳ್ಕೊತ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಬಟ್ ಮೇನ್ ನಿಮ್ಮ ಕೆಲಸ ಇಲ್ಲಿ ಏನೈತೆ ಅಂದ್ರೆ, ಇಫ್ ಡಿ ಪಿ ಈಸ್ ಸಾಲಿಡ್ ಆ್ಯಂಡ್ ಡಿ ಎಮ್ ಈಸ್ ಗ್ಯಾಸ್, ಅದ್ರ ಹೆಸರು ಏನು ಅಂತ ನೀವು ನೆನ್ಪಿಟ್ಕೋಬೇಕು. ಹಂಗೊಂದು 7-8 ಬರ್ತಾವೆ. 9 ಬರ್ಬೇಕಲ್ರಿ. ಸಾಲಿಡ್ ಇನ್ ಸಾಲಿಡ್, ಸಾಲಿಡ್ ಇನ್ ಲಿಕ್ವಿಡ್, solid in gas, liquid in solid, liquid in liquid, liquid in gas. ಹಿಂಗೆ ಇನ್ನೂ 3 ಬರ್ಬೇಕಲ್ಲ, 8 ಬರ್ತಾವೆ. 9 ಬರೋಂಗಿಲ್ಲ, 8 ಬರ್ತಾವೆ. ಎದಕ್ಕೆ ಬರ್ತಾವೆ ಆಮೇಲೆ ಮಾತಾಡೋಣ. ಸೊ ಹಿಂಗೆ ನಾನು ಹೇಳ್ಕೊತ ಹೋಗ್ತೀನಿ. ನೀವು ಅದ್ರದ್ದು ಒಂದೇದು ಯಾವ್ದು ಬಂದಿತ್ತು ರೀ? ಸಾಲಿಡ್ ಈಸ್ ಡಿ ಪಿ, ಗ್ಯಾಸ್ ಈಸ್ ಡಿ ಎಮ್. ಹಿಂಗೆ ಬಂತ. ಈಗ ಅದಕ್ಕೆ ಹೆಸರೇನು? ಏರೋಸಾಲ್ ಅಥವಾ ಸಾಲಿಡ್ ಏರೋಸಾಲ್. ಮತ್ತು ಅದಕ್ಕೆ ಎಕ್ಸಾಂಪಲ್ಸ್, 1 ಮಿನಿಮಮ್ ಎಕ್ಸಾಂಪಲ್. 2 ಎಕ್ಸಾಂಪಲ್ ನೆನ್ಪಿಟ್ರೆ ಬೆಟರ್, 1 ಮಿನಿಮಮ್ ನೆನ್ಪಿಡ್ಬೇಕು. ಐ ಥಿಂಕ್ ಸೆಕೆಂಡ್ ಒನ್, ಸಾಲಿಡ್ ಈಸ್ ಡಿ ಪಿ, ಲಿಕ್ವಿಡ್ ಈಸ್ ಡಿ ಎಮ್. ಒಂದನೇದ್ದು ಡಿ ಪಿ ವಾಸ್ ಸಾಲಿಡ್, ಡಿ ಎಮ್ ವಾಸ್ ಗ್ಯಾಸ್. ಎರಡನೇದ್ದು ಸಾಲಿಡ್ ಈಸ್ ಡಿ ಪಿ, ಲಿಕ್ವಿಡ್ ಈಸ್ ಡಿ ಎಮ್. ಅಂದರೆ ಸಾಲಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್, ಸಾಲಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್. ಸೊ ಇದಕ್ಕೇನಂತಾರೆ? ಟೈಪ್ ಆಫ್ ಕೊಲೈಡ್ ಸಾಲ್ ಅಂತಾರೆ ಇದಕ್ಕೆ ಬರೀ. ಆಮೇಲೆ ಇದಕ್ಕೆ ಏರೋಸಾಲ್ ಅಂತಿದ್ರು, ಇದಕ್ಕೆ ಬರೀ ಸಾಲ್. ಎಕ್ಸಾಂಪಲ್ಸ್: ಸ್ಟಾರ್ಚ್ ಸೊಲ್ಯೂಷನ್, ಪ್ರೋಟೀನ್ಸ್ ಇನ್ ವಾಟರ್, ಇಂಕ್, ಪೇಂಟ್, ಗೋಲ್ಡ್ ಸಾಲ್, ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್. ಈ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್, ಗೋಲ್ಡ್ ಸಾಲ್ ಮುಂದೆ ನಾವು ಕಲ್ಕೊಂತ ಹೋಗ್ತೀವಿ, ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೊಂದು ಯಾವುದೋ ಎಕ್ಸಾಂಪಲ್ ತೊಗೊತೀನಿ. ಸ್ಟಾರ್ಚ್ ಸೊಲ್ಯೂಷನ್. ಓಕೆ, ಫಸ್ಟ್ ಆಫ್ ಆಲ್ ಸ್ಟಾರ್ಚ್ ಅಂದ್ರೇನು? ಸ್ಟಾರ್ಚ್ ಸೊಲ್ಯೂಷನ್ ಎದಕ್ಕೆ ಎಕ್ಸಾಂಪಲ್ ತೊಗೊಂಡಿವಿ? ಸಾಲಿಗೆ. ಸಾಲ್ ಅಂದ್ರೇನು? ವೇರ್ ಡಿ ಪಿ ಈಸ್ ಸಾಲಿಡ್, ಡಿ ಎಮ್ ಈಸ್ ಲಿಕ್ವಿಡ್. ಡಿ ಪಿ ಈಸ್ ಸಾಲಿಡ್, ಡಿ ಎಮ್ ಈಸ್ ಲಿಕ್ವಿಡ್. ಅದಕ್ಕೆ ನಾವು ಸಾಲ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಸ್ಟಾರ್ಚ್ ಸೊಲ್ಯೂಷನ್. ಓಕೆ, ಸ್ಟಾರ್ಚ್ ಸೊಲ್ಯೂಷನ್ is lot of glucose molecules linked together. ಗ್ಲೂಕೋಸ್ ಅಂದರೆ C6H12O6. ನಾನು ಭಾರಿ ಮಸ್ತ್ ಬರಿತೀನಿ ಇಲ್ಲೇ. C6H ಫಸ್ಟ್ ಟೈಮ್ ಬರೆಯಾಗತ್ತೀನಿ ನಾನು ಇದರಲ್ಲೇ. ರಬ್ ಮಾಡು ಅಂತ ಹೇಳಿದೆ. C6H12O6 is what? Is glucose. But now ile C6H10
H10O5 ಅಂತೀನಿ ನಾವು. ಇಂಥವು ಇದಕ್ಕೊಂದು ಬ್ರ್ಯಾಕೆಟ್ ಹಾಕ್ತೀನಿ. ಇದಕ್ಕೆ ಇಂಥವು C6H10O5. ಒಂದು ನೋಡಿರಿ C6H12O6 ಅಂದರೆ 2 ಹೈಡ್ರೋಜನ್ 1 ಆಕ್ಸಿಜನ್ ಕಡಿಮೆ ಇದೆ. 2 ಹೈಡ್ರೋಜನ್ 1 ಆಕ್ಸಿಜನ್ ಕಡಿಮೆ ಐತಿ. ಯಾಕಂದ್ರೆ ಒಂದು ಗ್ಲೂಕೋಸ್ ಇನ್ನೊಂದು ಗ್ಲೂಕೋಸ್ ಮಾಲಿಕ್ಯೂಲ್ ಲಿಂಕ್ ಆಗ್ಬೇಕಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ಹೋಗ್ಬೇಕು. ಸೊ ಇಂಥವು ಭಾಳಷ್ಟು ಅಂದರೆ ಇಂಥವು ಭಾಳಷ್ಟು ಮಾಲಿಕ್ಯೂಲ್ಸ್ ಲಿಂಕ್ ಆದರೆ ಅದು ಸ್ಟಾರ್ಚ್. ಇದು ಕಾರ್ಬೋಹೈಡ್ರೇಟ್. ಸ್ಟಾರ್ಚ್ ಇಸ್ ಅ ಕಾರ್ಬೋಹೈಡ್ರೇಟ್ ಇನ್ ವಿಚ್ ಲಾಟ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆರ್ ಲಿಂಕ್ಡ್ ಟು ಈಚ್ ಅದರ್. ಕಾರ್ಬೋಹೈಡ್ರೇಟ್ ಅದು. ಭಾಳಷ್ಟು ಫುಡ್ಸ್ನಾಗ ಸ್ಟಾರ್ಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವೀಟ್ ಗೋಧಿ ಒಳಗಿರುತ್ತೆ, ಮೈದಾ ಒಳಗಿರುತ್ತೆ. ಸೊ ಇದನ್ನು ನಾವು ನೀರಾಗ ಹಾಕಿದಾಗ ಈ ಸ್ಟಾರ್ಚನ್ನು ನಾವು ನೀರಾಗ ಹಾಕಿದಾಗ ಏನಾಗುತ್ತೆ, ಅದು ನಮ್ಮದು ಸಾಲ್ ಆಗುತ್ತೆ. ಬಿಕಾಸ್ ಸ್ಟಾರ್ಚ್ ಇಸ್ ಸಾಲಿಡ್. ಅದನ್ನು ನೀರಾಗ ಹಾಕಿದರೆ ಸ್ಟಾರ್ಚ್ ಇಸ್ ಸಾಲಿಡ್ ವಿಚ್ ಇಸ್ DP. ಅದನ್ನು ನೀರಾಗ ಹಾಕಿದ್ರೆ ಸ್ಟಾರ್ಚ್ ಸೊಲ್ಯೂಷನ್ ಅಂತ ನೋಡಿರಿ. ಸ್ಟಾರ್ಚ್ ಸೊಲ್ಯೂಷನ್ ಅದು ನೀರಾಗ ಹಾಕಿದರೆ ಡಿಸ್ಪರ್ಷನ್ ಮೀಡಿಯಮ್ ಈಸ್ ಲಿಕ್ವಿಡ್. ಸೊ ಸಾಲಿಡ್ ಇನ್ ಲಿಕ್ವಿಡ್. ಸೊ ಟೈಪ್ ಆಫ್ ಕೊಲಾಯ್ಡ್ ಇಸ್ ಎಕ್ಸಾಂಪಲ್ಸ್ ಅಲ್ಲಿ ಕೊಡ್ತೀವಿ ನಾವು. ಸ್ಟಾರ್ಚ್ ಸೊಲ್ಯೂಷನ್, ಪ್ರೋಟೀನ್ಸ್ ಇನ್ ವಾಟರ್, ಇಂಕ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ. ಇಂಕದ್ದು ಸಬ್ಸ್ಟೆನ್ಸ್ ಏನಿರ್ತೈತೆ ಅದನ್ನು ನೀರಾಗ ಹಾಕಿನ ಇಂಕ್ ಸೊಲ್ಯೂಷನ್ ಮಾಡ್ತಾರೆ. ಪೇಂಟು ಹಂಗೆ ಮಾಡ್ತಾರೆ. ಪೇಂಟ್ ಗೋಲ್ಡ್ ಸಾಲು ಮತ್ತು ಫೆರಿಕ್ ಹೈಡ್ರಾಕ್ಸೈಡ್ ಸಾಲು ವಿಲ್ ಡಿಸ್ಕಸ್ ಬಂದೆ ಮುಂದೆ ಬರ್ತಾವೋ ಅವು ಡಿಸ್ಕಸ್ ಮಾಡೋಣ ಅಂತ. ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಸಾಲ್. ನಿಮ್ಗೆ ಎಷ್ಟು ಗೊತ್ತಿದ್ರೆ ಸಾಕು. ಥರ್ಡ್ ಒನ್, ಸಾಲಿಡ್ ಇನ್ ಸಾಲಿಡ್ ಅಂದರೆ ಡಿಸ್ಪರ್ಸ್ಡ್ ಫೇಸ್ ಇಸ್ ಸಾಲಿಡ್, ಡಿಸ್ಪರ್ಷನ್ ಮೀಡಿಯಮ್ ಇಸ್ ಆಲ್ಸೋ ಸಾಲಿಡ್. ಅಂದರೆ ಸಾಲಿಡ್ ಒಳಗೆ ಸಾಲಿಡ್ ಡಿಸ್ಪರ್ಸ್ ಆಗೋದು. ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಇಮ್ಯಾಜಿನ್ ಅಲ್ವಾ. ಲಿಕ್ವಿಡ್ ಒಳಗೆ ಸಾಲಿಡ್ ಹಾಕಿದ್ವಿ ಈಸ್ ಲಿಟಲ್ ಬಿಟ್ ಈಸಿಯರ್ ಟು ಇಮ್ಯಾಜಿನ್. ಬಟ್ ಸಾಲಿಡ್ ಒಳಗೆ ಸಾಲಿಡ್ ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಇಮ್ಯಾಜಿನ್, ಬಟ್ ಇಟ್ ಈಸ್ ಪಾಸಿಬಲ್. ಡಿಸ್ಪರ್ಷನ್ ಮೀಡಿಯಮ್ ಇಸ್ ಆಲ್ಸೋ ಸಾಲಿಡ್, ಡಿಸ್ಪರ್ಸ್ಡ್ ಫೇಸ್ ಇಸ್ ಆಲ್ಸೋ ಸಾಲಿಡ್. ಅದಕ್ಕೆ ನಾವು ಸಾಲಿಡ್ ಸಾಲ್ ಅಂತ ಕರಿತೀವಿ. ಟೈಪ್ ಆಫ್ ಕೊಲಾಯ್ಡ್ ಏನ್ರಿ ಅದ್ರ ಹೆಸರು ಸಾಲಿಡ್ ಸಾಲ್. ಎಕ್ಸಾಂಪಲ್ಸ್ ರೂಬಿ ಗ್ಲಾಸ್ ಅಂದ್ರೆ ಗ್ಲಾಸ್ ಒಳಗೆ ಗೋಲ್ಡ್ ಇರುತ್ತೆ. ಅಲ್ಲಿ ಕೊಟ್ಟಾರ ಬ್ರ್ಯಾಕೆಟ್ನಾಗ ಗೋಲ್ಡ್ ಇನ್ ಗ್ಲಾಸ್ ಅಂದರೆ ಒಂದು ಗ್ಲಾಸ್ ತೊಗೊಳ್ಳೋದು, ಗ್ಲಾಸದು ಬೇಸ್ ಮಾಡೋದು, ಅದು ಡಿಸ್ಪರ್ಷನ್ ಮೀಡಿಯಮ್. ಅದ್ರೊಳಗೆ ಇಲ್ಲೊಂದು ಸ್ವಲ್ಪ ಗೋಲ್ಡ್ ಡಿಸ್ಪರ್ಸ್ ಮಾಡೋದು. ಸೊ ಸಾಲಿಡ್ ಇನ್ ಸಾಲಿಡ್ ಆತಿಲ್ಲ. ಆಮೇಲೆ ಮಿನರಲ್ಸ್, ಜೆಮ್ಸ್ ಇರ್ತಾವಲ್ಲ, ಅಂದ್ರೆ ನಾಟ್ ತಿನ್ನೂ ಜೆಮ್ಸ್ ಅಲ್ಲ, ಜೆಮ್ ಸ್ಟೋನ್ಸ್. ಆಮೇಲೆ ಕಲರ್ಡ್ ಗ್ಲಾಸ್, ಒಂದಿಷ್ಟು ಕಲರ್ಡ್ ಗ್ಲಾಸ್ ಇರ್ತಾವೆ. ಸೊ ಗ್ಲಾಸ್ ಒಳಗೆ ಈ ಸಾಲಿಡ್ ಕಲರ್ನ ಡಿಸ್ಪರ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಗ್ಲಾಸ್ ಇಸ್ ಟ್ರಾನ್ಸ್ಪರೆಂಟ್, ಇಟ್ ಇಸ್ ಪ್ಲೇನ್, ಇಟ್ ಹ್ಯಾಸ್ ನೋ ಕಲರ್. ಬಟ್ ಒಂದು ಪ್ಲೇನ್ ಗ್ಲಾಸ್ ತೊಗೊಂಡು ಅದ್ರೊಳಗೆ ಏನು ಮಾಡ್ತಾರೆ, ಪ್ಲೇನ್ ಗ್ಲಾಸ್, ಐ ವಾಸ್ ಜಸ್ಟ್ ಚೆಕ್ಕಿಂಗ್ ಇಫ್ ಇಟ್ ಇಸ್ ಸ್ಟಿಲ್ ರೆಕಾರ್ಡಿಂಗ್. ಪ್ಲೇನ್ ಗ್ಲಾಸ್ ತೊಗೊಂಡು ಅದ್ರೊಳಗೆ ಕಲರನ್ನು ಡಿಸ್ಪರ್ಸ್ ಮಾಡ್ತಾರೆ. ಸೊ ಅದು ಕಲರ್ಡ್ ಗ್ಲಾಸ್ ಆಗುತ್ತೆ. ಸೊ ಕಲರ್ ಇಸ್ ಆಲ್ಸೋ ಸಾಲಿಡ್, ಗ್ಲಾಸ್ ಇಸ್ ಆಲ್ಸೋ ಸಾಲಿಡ್. ಸಾಲಿಡ್ ಇಸ್ ಡಿಸ್ಪರ್ಸ್ಡ್ ಇನ್ ಸಾಲಿಡ್. ಸೊ ಸಾಲಿಡ್ ಇನ್ ಸಾಲಿಡ್. ಅದಕ್ಕೆ ಹೆಸರೇನು ಸಾಲಿಡ್ ಸಾಲ್. ಅಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ ನಾವು. ನೆಕ್ಸ್ಟ್, ಲಿಕ್ವಿಡ್ ಈಸ್ DP, ಗ್ಯಾಸ್ ಈಸ್ DM. ಇಫ್ ಲಿಕ್ವಿಡ್ ಈಸ್ DP ಆ್ಯಂಡ್ ಗ್ಯಾಸ್ ಈಸ್ DM, ಅದಕ್ಕೆ ನಾವು ಏರೋಸಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಏರೋಸಾಲ್ ಅಂತ ಕರಿತೀವಿ. ಬ್ರ್ಯಾಕೆಟ್ನಾಗ ಅದಕ್ಕೆ ಲಿಕ್ವಿಡ್ ಏರೋಸಾಲ್. ಒಂದೇದ್ದು ಏರೋಸಾಲ್ ಆರ್ ಸಾಲಿಡ್ ಏರೋಸಾಲ್. ಇಫ್ ಸಾಲಿಡ್ ಇನ್ ಗ್ಯಾಸ್, ಒಂದೇ ಎಕ್ಸಾಂಪಲ್, ಸಾಲಿಡ್ ಇನ್ ಗ್ಯಾಸ್ ಇದ್ರೆ ಏರೋಸಾಲ್, ಅದಕ್ಕೆ ಸಾಲಿಡ್ ಏರೋಸಾಲ್ ಅಂತ ಕರಿತೀವಿ. ಲಿಕ್ವಿಡ್ ಇನ್ ಗ್ಯಾಸ್ ಇದ್ರೆ ಅದಕ್ಕೂ ಏರೋಸಾಲ್ ಅಂತೀವಿ, ಆದರೆ ಇದು ಲಿಕ್ವಿಡ್ ಏರೋಸಾಲ್. ಎಕ್ಸಾಂಪಲ್ಸ್ ಫಾಗ್, ಮಿಸ್ಟ್, ಕ್ಲೌಡ್, ಇನ್ಸೆಕ್ಟಿಸೈಡ್ ಸ್ಪ್ರೇಸ್. ಫಾಗ್, ಮಿಸ್ಟ್ ಕನ್ಸಿಡರ್ ಮಾಡೋಣ. ಮಂಜು, ಈಗ ಮುಂಜಾನೆ 6 ಗಂಟೆಗೆ 5 ಗಂಟೆಗೆ ನೀವು ಹಿಂಗೆ ಎದ್ದಿದ್ರಿ ಅಂದ್ರೆ ಅವಾಗ, ಅಥವಾ ಹಿಂಗೆ ಅನ್ಕೋರಿ, ಯು ಆರ್ ಟ್ರಾವೆಲಿಂಗ್ ಸಮ್ವೇರ್, ಕಾರ್ನಾಗ ಎಲ್ಲೋ ಹೊಂಟಿರಿ ಮುಂಜಾನೆ, ನಿಮ್ಮದು ವಿಂಡ್ ಶೀಲ್ಡ್ ಅಥವಾ ಗ್ಲಾಸ್ ನೀರಾಗಿರ್ತೈತಿ. ಎದಕ್ಕಾಗಿರ್ತೈತಿ ಅಂದರೆ ಡ್ಯೂ ಟು ಫಾಗ್ ಆ್ಯಂಡ್ ಮಿಸ್ಟ್. ಇದಕ್ಕೆ ಏನಾಗಿರ್ತೈತೆ ಅಲ್ಲೇ ಗಾಳಿ ಈಸ್ ಡಿಸ್ಪರ್ಷನ್ ಮೀಡಿಯಮ್. ಅದ್ರೊಳಗೆ ಸಣ್ಣ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇರ್ತಾವೆ. ಸೊ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಈಸ್ ಡಿಸ್ಪರ್ಸ್ಡ್ ಇನ್ ಏರ್. ಅಂದರೆ ಲಿಕ್ವಿಡ್ ಈಸ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್. ಗ್ಯಾಸ್ ಈಸ್ ಡಿಸ್ಪರ್ಷನ್ ಮೀಡಿಯಮ್. ಏರ್ ಅಂತೂ ಇದ್ದೇ ಇರ್ತೈತಿ. ಅದ್ರೊಳಗೆ ಸಣ್ಣ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇರ್ತಾವೆ. ದ್ಯಾಟ್ ಈಸ್ ಫಾಗ್ ಅಲ್ಲ. ಸೊ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇನ್ ಏರ್ ಅಂದರೆ ಲಿಕ್ವಿಡ್ ಇನ್ ಗ್ಯಾಸ್. ಕ್ಲೌಡು ಕ್ಲೌಡು ಫಾರ್ಮೇಷನ್ ಹಂಗಾಗುತ್ತೆ. ಮಿಸ್ಟ್, ಇನ್ಸೆಕ್ಟಿಸೈಡ್ ಸ್ಪ್ರೇಸ್, ನಿಮ್ಮ ಪರ್ಫ್ಯೂಮ್ಸ್, ಇವೆಲ್ಲ ಗ್ಯಾಸ್ನಾಗ ಲಿಕ್ವಿಡ್ ಇರ್ತಾವೆ. ಗ್ಯಾಸ್ನಾಗ ಲಿಕ್ವಿಡ್ ಅಂದರೆ ಗ್ಯಾಸ್ ಇಸ್ ಡಿಸ್ಪರ್ಷನ್ ಮೀಡಿಯಮ್, ಲಿಕ್ವಿಡ್ ಇಸ್ ಡಿಸ್ಪರ್ಸ್ ಫೇಸ್. ನೆಕ್ಸ್ಟ್ ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದರೆ DP ಇಸ್ ಲಿಕ್ವಿಡ್, DM ಇಸ್ ಆಲ್ಸೋ ಲಿಕ್ವಿಡ್. ಲಿಕ್ವಿಡ್ ಇನ್ ಲಿಕ್ವಿಡ್ ಇದಕ್ಕೆ ನಾವು ಎಮಲ್ಷನ್ ಅಂತ ಕರಿತೀವಿ. ಲಿಕ್ವಿಡ್ ಇನ್ ಲಿಕ್ವಿಡ್ಗೆ ಏನಂತ ಕರಿತೀವಿ? ಎಮಲ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಮಿಲ್ಕ್,
ಹೇರ್ ಕ್ರೀಮ್, ಬಟರ್. ಈಗ ಮಿಲ್ಕ್ ಲಕ್ಷ ಕೊಡ್ರಿ. ಇದು ನಾ ಬ್ಯಾಕ್ ಹೋಗೋದು ವಾಪಸ್ ಇದು ಓಪನ್ ಮಾಡೋದು ಯಾಕೆ ಮಾಡಕತ್ತೀನಿ ಅಂದ್ರೆ ಇದು ಲಾಕ್ ಆಗುತ್ತೆ. ಇಫ್ ಲಾಕ್ ಆತಂದ್ರೆ ಅದು ವೀಡಿಯೋ ಸ್ಟಾಪ್ ಆಗತ್ತೆ. ವೀಡಿಯೋ ಅಲ್ಲ, ರೆಕಾರ್ಡಿಂಗ್ ಏನು ಸ್ಟಾಪ್ ಆಗುತ್ತೆ. ಇದಕ್ಕೆ ಯಾಕೆ ನಾ ವೀಡಿಯೋ ಅಲ್ಲ ಅಂದರೆ ಇಟ್ ಈಸ್ ರೆಕಾರ್ಡಿಂಗ್ ಎವ್ರಿಥಿಂಗ್ ವಿಚ್ ಐ ಡೂ ಹಿಯರ್. ಓಕೆ, ಸೊ ಲಿಕ್ವಿಡ್ ಇನ್ ಲಿಕ್ವಿಡ್ ಈಸ್ ಎಮಲ್ಷನ್. ಮಿಲ್ಕ್ ಎಕ್ಸಾಂಪಲ್ ತೊಗೊಂಡಿವಲ್ಲ, ಸ್ವಲ್ಪ ಲಕ್ಷ ಕೊಡ್ರಿ. ನಾನು ಫಸ್ಟ್ ಕೊಲೈಡ್ಸ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಮಾಡೋ ಮುಂದೆ ಮಿಲ್ಕ್ ಇನ್ ವಾಟರ್ ಹಾಕಿದ್ದೆ, ಅದಕ್ಕೆ ಕೊಲೈಡ್ ಅಂತ ಕರೆದಿದೆ. ವಾಟರ್ ಈಸ್ ಡಿಸ್ಪರ್ಷನ್ ಮೀಡಿಯಮ್, ಮಿಲ್ಕ್ ಈಸ್ ಡಿ ಪಿ, ಮಿಲ್ಕ್ ಇಸ್ ಡಿಸ್ಪರ್ಸ್ಡ್ ಫೇಸ್. ಸೊ ಎರಡು ಸೇರಿ ಕೊಲೈಡ್ ಅಂತಂದಿದೆ, ಅದು ಕೊಲೈಡ. ಬಟ್ ಬರೀ ನೀವು ಮಿಲ್ಕ್ ತೊಗೊಂಡ್ರು ಅದು ಕೊಲೈಡ. ಮಿಲ್ಕ್ ಇನ್ ವಾಟರ್ ಈಸ್ ಕೊಲೈಡ್. ಜಸ್ಟ್ ಇಫ್ ಯು ಟೇಕ್ ಮಿಲ್ಕ್, ದ್ಯಾಟ್ ಈಸ್ ಆಲ್ಸೋ ಕೊಲೈಡ್. ಈಗ ಮಿಲ್ಕ್ ಇನ್ ವಾಟರ್ ಒಳಗೆ ಮಿಲ್ಕ್ ಇಸ್ ಡಿ ಪಿ, ವಾಟರ್ ಈಸ್ ಡಿ ಎಮ್, ಗೊತ್ತಾಯ್ತು. ಬರೀ ಮಿಲ್ಕ್ ಹೆಂಗೆ ಕೊಲೈಡ್ ಆಗುತ್ತೆ? ಮಿಲ್ಕ್ ಒಳಗೂ ಬರೀ ಮಿಲ್ಕ್ ಒಳಗೂ ಒಂದು ಡಿ ಪಿ ಡಿ ಎಮ್ ಇರ್ತವೆ, ಡಿಸ್ಪರ್ಸ್ ಫೇಸ್ ಡಿಸ್ಪರ್ಷನ್ ಮೀಡಿಯಮ್ ಇರುತ್ತೆ. ಏನದು ಅಂದ್ರೆ ಮಿಲ್ಕ್ ಒಳಗೆ ಲಿಕ್ವಿಡ್ ಫ್ಯಾಟ್ ಈಸ್ ಡಿ ಪಿ, ವಾಟರ್ ಈಸ್ ಡಿ ಎಮ್. ಅಂದ್ರೆ ಮಿಲ್ಕ್ ಒಳಗೆ ಮತ್ತೆ ಯಾಕೆ ವಾಟರ್ ಬಂತಿಲ್ಲ ಅಂದರೆ ಮಿಲ್ಕ್ನಾಗ ವಾಟರ್ ಇರ್ತೈತಿ. ಐ ಆಮ್ ನಾಟ್ ಆ್ಯಡಿಂಗ್ ಮಿಲ್ಕ್ ಟು ವಾಟರ್. ಇನ್ ಮಿಲ್ಕ್ ಇಟ್ ಸೆಲ್ಫ್ ಐ ಆಮ್ ಟಾಕಿಂಗ್. ಮಿಲ್ಕ್ ಒಳಗೆ ಯಾವ ಡಿ ಪಿ ಡಿ ಎಮ್ ಹತ್ರ ಆಗುತ್ತೆ. ನಾನು ಡಿ ಪಿ ಈಸ್ ಲಿಕ್ವಿಡ್ ಫ್ಯಾಟ್ ಅಥವಾ ಗೀ, ತುಪ್ಪ. ಇದು ಡಿ ಪಿ. ಲಿಕ್ವಿಡ್ ಫ್ಯಾಟ್, ತುಪ್ಪ ಈಸ್ ಡಿಸ್ಪರ್ಸ್ಡ್ ಇನ್ ವಾಟರ್, ಅವಾಗ ಮಿಲ್ಕ್ ಆಗುತ್ತೆ. ಇಫ್ ಲಿಕ್ವಿಡ್ ಫ್ಯಾಟ್ ಆರ್ ಘೀ ಈಸ್ ಡಿಸ್ಪರ್ಸ್ಡ್ ಇನ್ ವಾಟರ್, ಅವಾಗ ಮಿಲ್ಕ್ ಆಗುತ್ತೆ. ಸೊ ಮಿಲ್ಕ್ನಾಗಿಂದ ಡಿ ಪಿ ಡಿ ಎಮ್ ಅಂತ ಆಗತ್ತೀನಿ ನಾನು. ಮಿಲ್ಕ್ ಇನ್ ವಾಟರ್ ಹೇಳಕತ್ತಿಲ್ಲ. ಮಿಲ್ಕ್ನಾಗೆ ಡಿ ಪಿ ಡಿ ಎಮ್ ಯಾವ್ಯಾವು ಅಂದರೆ ಲಿಕ್ವಿಡ್ ಫ್ಯಾಟ್ ಇಸ್ ಡಿ ಪಿ, ವಾಟರ್ ಈಸ್ ಡಿ ಎಮ್. ಓಕೆ, ಹೇರ್ ಕ್ರೀಮ್, ಬಟರ್ ಇನ್ನೊಂದೆರಡು ಎಕ್ಸಾಂಪಲ್ ಕೊಟ್ಟಾರೆ. ನೆಕ್ಸ್ಟ್ ಯಾವುದು? ಲಿಕ್ವಿಡ್ ಈಸ್ ಡಿ ಪಿ, ಡಿಸ್ಪರ್ಷನ್ ಮೀಡಿಯಮ್ ಈಸ್ ಸಾಲಿಡ್. ಲಿಕ್ವಿಡ್ ಇನ್ ಸಾಲಿಡ್ ಅಂದರೆ ಸಾಲಿಡ್ ಡಿಸ್ಪರ್ಷನ್ ಮೀಡಿಯಮ್, ಅದರೊಳಗೆ ಲಿಕ್ವಿಡ್ ಅಂದರೆ ಒಂದು ಸಾಲಿಡ್ ಬೇಸ್ ರೆಡಿ ಮಾಡೋದು, ಅದರೊಳಗೆ ಲಿಕ್ವಿಡ್ ಹಾಕೋದು. ಇದಕ್ಕೆ ನಾವು ಜೆಲ್ ಅಂತ ಕರಿತೀವಿ. ಈ ಟೈಪ್ ಆಫ್ ಕೊಲೈಡ್ ಇಸ್ ಕಾಲ್ಡ್ ಜೆಲ್, ವೇರ್ ಸಾಲಿಡ್ ಇಸ್ ಡಿಸ್ಪರ್ಷನ್ ಮೀಡಿಯಮ್, ಅದರೊಳಗೆ ಲಿಕ್ವಿಡ್ ಗೆಟ್ಸ್ ಡಿಸ್ಪರ್ಸ್ಡ್. ಲಿಕ್ವಿಡ್ ಇನ್ ಸಾಲಿಡ್, ಜೆಲ್. ಈಗ ನೀವು ಇಮ್ಯಾಜಿನ್ ಮಾಡಿರಿ, ಹೇರ್ ಜೆಲ್ ಹೆಂಗೆ ಇರ್ತೈತಿ? ಸಾಲಿಡ್ ಇರ್ತೈತಿ, ಸ್ಟಿಕ್ಕಿ ಇರ್ತೈತಿ, ಅದರೊಳಗೆ ಸಣ್ಣ ಸಣ್ಣ ಬಬಲ್ಸ್ ಕಾಣ್ತಿರ್ತಾವೆ. ಅಂದರೆ ಲಿಕ್ವಿಡ್ ಇನ್ ಸಾಲಿಡ್ ಒಂದು ಬೇಸ್ ರೆಡಿ ಮಾಡಿ ಅದ್ರಾಗ ಲಿಕ್ವಿಡ್ ಜೆಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್: ಜೆಲ್ಲೀಸ್, ಚೀಸ್, ಕರ್ಡ್, ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಜೆಲ್. ಜೆಲ್ ಆಗ್ಬೇಕಂದ್ರೆ, ಟೈಪ್ ಆಫ್ ಕೊಲೈಡ್ ಜೆಲ್ ಆಗ್ಬೇಕಂದ್ರೆ ಡಿ ಪಿ ಡಿ ಎಮ್ ಯಾವಿರಬೇಕು? ಲಿಕ್ವಿಡ್ ಇನ್ ಸಾಲಿಡ್. ಲಿಕ್ವಿಡ್ ಇಸ್ ಡಿ ಪಿ, ಡಿ ಎಮ್ ಇಸ್ ಸಾಲಿಡ್. ನೆಕ್ಸ್ಟ್, ಗ್ಯಾಸ್. ಡಿ ಪಿ ಇಸ್ ಗ್ಯಾಸ್, ಡಿ ಎಮ್ ಇಸ್ ಲಿಕ್ವಿಡ್. ಡಿ ಪಿ ಇಸ್ ಗ್ಯಾಸ್, ಡಿ ಎಮ್ ಇಸ್ ಲಿಕ್ವಿಡ್. ಅಂದರೆ ಲಿಕ್ವಿಡ್ ಒಳಗೆ ಗ್ಯಾಸನ್ನು ಡಿಸ್ಪರ್ಸ್ ಮಾಡ್ತೀವಿ. ಲಿಕ್ವಿಡ್ ಇಸ್ ಡಿಸ್ಪರ್ಷನ್ ಮೀಡಿಯಮ್, ಅದ್ರೊಳಗೆ ಗ್ಯಾಸನ್ನು ಡಿಸ್ಪರ್ಸ್ ಮಾಡ್ತೀವಿ. ಅದಕ್ಕೆ ಫೋಮ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್: ವಿಪ್ಡ್ ಕ್ರೀಮ್, ಸೋಪ್ ಲ್ಯಾದರ್, ಸೋಡಾ ವಾಟರ್ ಕನ್ಸಿಡರ್ ಮಾಡಿರಿ ನೀವು. ಸೋಡಾ ಅದರೊಳಗೆ ಡಿಸ್ಪರ್ಷನ್ ಮೀಡಿಯಮ್ ಇಸ್ ಲಿಕ್ವಿಡ್, ಭಾಳಷ್ಟು ನೀರೇ ಇರ್ತೈತಿ, ಆದರೆ ಸಣ್ಣ ಬಬಲ್ಸ್ ಇರ್ತಾವೆ ಅದ್ರೊಳಗೆ, ಸೋಡಾ ಒಳಗೆ. ಆ ಬಬಲ್ಸ್ ಗ್ಯಾಸ್. ಸೊ ಗ್ಯಾಸ್ ಈಸ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್. ಸೊ ಗ್ಯಾಸ್ ಇಸ್ ಡಿ ಪಿ, ಲಿಕ್ವಿಡ್ ಇಸ್ ಡಿ ಎಮ್. ವಿಪ್ಡ್ ಕ್ರೀಮ್ ಅಂದರೆ ಏನು? ನಾನು ಅದಕ್ಕೊಂದು ಇಮೇಜ್ ಗೂಗಲ್ನಾಗ ಓಪನ್ ಮಾಡಿಟ್ಟೀನಿ. ವಿಪ್ಡ್ ಕ್ರೀಮ್ ಅಂದ್ರೆ ನೀವು ಕೆಫೇಸ್ ಒಳಗೆ ಹೋಗಿ ಕಾಫಿ ಮೋಕಾ ಮತ್ತು ಕ್ಯಾಪಚಿನೋ ಆರ್ಡರ್ ಮಾಡಿದ್ವಿ ಅಂದರೆ ಮೇಲೆ ಸ್ವಲ್ಪ ಟಾಪಿಂಗ್ ಆಗುತ್ತೆ, ಲ್ಯಾದರ್ದು ಟಾಪಿಂಗ್ ಇರುತ್ತೆ. ಐ ಶೋ ಯು. ಈ ಟೈಪ್ ಮೇಲೆ ಏನು ಟಾಪಿಂಗ್ ಟೈಪ್ ಹಾಕಿರಲ್ಲ, ಅದು ವಿಪ್ಡ್ ಕ್ರೀಮ್. ಓಕೆ, ಸೊ ಲಾಸ್ಟ್ ಯಾವುದು? ಗ್ಯಾಸ್ ಇನ್ ಲಿಕ್ವಿಡ್. ಡಿಸ್ಪರ್ಷನ್ ಮೀಡಿಯಮ್ ಈಸ್ ಸಾಲಿಡ್, ಅದರೊಳಗೆ ಗ್ಯಾಸ್. ಅಂದರೆ ಸಾಲಿಡ್ ಒಳಗೆ ಗ್ಯಾಸ್. ಸಾಲಿಡ್ ಈಸ್ ಡಿಸ್ಪರ್ಷನ್ ಮೀಡಿಯಮ್, ಗ್ಯಾಸ್ ಇಸ್ ಡಿಸ್ಪರ್ಸ್ಡ್ ಫೇಸ್. ಇದಕ್ಕೆ ನಾವು ಸಾಲಿಡ್ ಸಾಲ್ ಅಂತ ಕರಿತೀವಿ. ಸಾಲಿಡ್ ಸಾಲ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನು? ಅಡ್ಸಾರ್ಬ್ಡ್ ಗ್ಯಾಸಸ್ ಅಂದ್ರೆ ಒಂದು ಸಾಲಿಡ್ ಅಡ್ಸಾರ್ಬೆಂಟ್ ತೊಗೊಂಡು ಅದ್ರ ಮೇಲೆ ಗ್ಯಾಸ್ ಅಡ್ಸಾರ್ಬ್ ಆದ್ರೆ, ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್, ಅಡ್ಸಾರ್ಬೆಂಟ್ ನೆನಪೈತೆ ಅನ್ಕೊಂಡಿನಿ. ಸೊ ಸಾಲಿಡ್ ಅಡ್ಸಾರ್ಬೆಂಟ್, ಅದ್ರ ಮೇಲೆ ಗ್ಯಾಸ್ ಇಸ್ ಅಡ್ಸಾರ್ಬೇಟ್ ಬಂದು ಕೂತಂದ್ರೆ
ಆವಾಗ ನಾವು ಅದಕ್ಕೆ ಸಾಲಿಡ್ ಸಾಲ್ ಅಂತ ಕರಿಬೋದು. ಬಿಕಾಸ್ dispersed phase is gas, dispersion medium is solid. Adsorbed gas is pumic stone. Pumic stone ಅಂದ್ರೆ ಒಂದು ಗ್ರೇ ಕಲರ್ ಸ್ಟೋನ್ ಇರ್ತೈತೆ, ಅದ್ರಾಗ ಹೋಲ್ಸ್ ಇರ್ತಾವೆ. ಇದು ಭಾಳ ಪರ್ಪಸಸ್ಸಿಗೆ ಯೂಸ್ ಮಾಡ್ತಾರೆ. ಇದು ಸಲೂನ್ಸ್ ಒಳಗೆಲ್ಲ ಯೂಸ್ ಮಾಡ್ತಾರೆ ಇದು ಪ್ಯೂಮಿಕ್ ಸ್ಟೋನ್. ಒಂದು ಯೂಸ್ ನನಗೇನು ಗೊತ್ತೈತೆ ಅಂದ್ರೆ ಹೀಲ್ಸ್ ಒಳಗೆ ಏನು ಕ್ರ್ಯಾಕ್ಸ್ ಆಗಿರ್ತಾವೆ, ಕಾಲಿಂದ ಹೀಲ್ಸ್ ಒಳಗೆ ಏನು cracks ಆಗಿರ್ತಾವೆ, ಅದನ್ನು ಇಫ್ ಯು ರಬ್ ವಿತ್ ಪ್ಯೂಮಿಕ್ ಸ್ಟೋನ್ ದೇ ಸೇ ದ್ಯಾಟ್ ದೇರ್ ಇಸ್ ಅ ಟೆಂಡೆನ್ಸಿ ದ್ಯಾಟ್ ದೋಸ್ ಕ್ರ್ಯಾಕ್ಸ್ ಮೈಟ್ ರೆಡ್ಯೂಸ್ ಅಂತ. ಸೊ ಪ್ಯೂಮಿಕ್ ಸ್ಟೋನ್ ಒಳಗೆ ಇಮ್ಯಾಜಿನ್ ಮಾಡಿರಿ ನೀವು, ಸಾಲಿಡ್ ಇರ್ತೈತೆ ಅದು ಬೇಸ್, ಅದರೊಳಗೆ ಸಣ್ಣ ಹೋಲ್ಸ್ ಇರ್ತಾವೆ ಪ್ಯೂಮಿಕ್ ಸ್ಟೋನ್. ಅದನ್ನ ಸಲೂನ್ಸ್ ಒಳಗೆಲ್ಲ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ನಾನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸಾಲ್. ಆಮೇಲೆ ಫೋಮ್ ರಬ್ಬರ್ ಅಂದ್ರೆ ಇವು ಯೋಗ ಮ್ಯಾಟ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ದಪ್ಪ ಒಂದು ಪ್ಲಾಸ್ಟಿಕ್ ಟೈಪ್ ಇರುತ್ತೆ, ಪ್ಲಾಸ್ಟಿಕ್ ಅಲ್ಲದು ಫೋಮ್ ರಬ್ಬರ್ ಅದು. ದಟ್ ಈಸ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸಾಲ್. ಸೊ ದೀಸ್ ಆರ್ ದ 1 2 3 4 5 6 7 8 ನಾನು ಹೇಳಿದ್ದೆ 8 ಟೈಪ್ಸ್, 9th ಇಲ್ಲ, 8 ಟೈಪ್ಸ್ ಆಫ್ ಕೊಲೈಡ್ಸ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆಫ್ DP ಆ್ಯಂಡ್ DM ಅಂದರೆ ಡಿಸ್ಪರ್ಸ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್. ಗ್ಯಾಸ್ ಇಲ್ಲ ನೋಡ್ರಿ, ಇಲ್ಲಿ ಉಳಿದಿದ್ದೆಲ್ಲ ಅದಾವೆ, ಗ್ಯಾಸ್ ಒಂದೇ ಇಲ್ಲ. ಅದಕ್ಕೆ ಗ್ಯಾಸ್ ಇಲ್ಲ ಅಂದರೆ ಇಫ್ ಗ್ಯಾಸ್ ನೀವು ಹಾಕಿಬಿಟ್ರೆ ಅದು ಹೋಮೋಜಿನಿಯಸ್ ಮಿಕ್ಸರ್ ಆಗಿಬಿಡ್ತೈತೆ. ಯು ಕ್ಯಾನ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದೋಸ್ ಟು ಅಲ್ಲ. ಈ ಹೋಮೋಜಿನಿಯಸ್ ಮಿಕ್ಸರ್ ಆದರೆ ಏನಾತಂದ್ರೆ ಕೊಲೈಡ್ ಇಸ್ ಹೆಟ್ರೋಜಿನಿಯಸ್. ನಾವು ಲಾಸ್ಟ್ ವೀಡಿಯೋ ನೋಡಿವಿ, ಕೊಲೈಡ್ ಇಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಇಟ್ ಈಸ್ ಹೆಟ್ರೋಜಿನಿಯಸ್ ಇನ್ ನೇಚರ್, ಬಟ್ ಗ್ಯಾಸ್ ವಿಲ್ ಬಿ ಹೋಮೋಜಿನಿಯಸ್. ಸೊ ಇಟ್ ಈಸ್ ನಾಟ್ ಗ್ಯಾಸ್ ಇಸ್ ನಾಟ್ ಅ ಪಾಸಿಬಿಲಿಟಿ. ಅಂದರೆ DPನೂ ಗ್ಯಾಸ್, DMನೂ ಗ್ಯಾಸ್, ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಇನ್ನೊಂದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೇಳಾಗ, ಸಾಲ್ ಈಸ್ ಅ ಕೊಲೈಡ್ ಆಫ್ ಸಾಲಿಡ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್ ಮೀಡಿಯಮ್. ಇಲ್ಲೊಂದಿಷ್ಟು ಬಂದು ಅದರೊಳಗೆ 8 ಬಂದು, ಅದರೊಳಗೆ 2 ನೋಡ್ರಿ ಎರಡನೇದು ಸಾಲ್. DP is solid, DM is liquid. So sol is a colloid of solid dispersed in liquid medium. ಅಂದರೆ ಎರಡನೇ ಕೇಸ್ ಬಗ್ಗೆ ಮಾತಾಡ್ತಾರೆ. Aquasol or hydrosol has water, alcohol has alcohol, and benzosol has benzene as the dispersion medium. ಈಗ ಈ ಮೂರು ಒಳಗೆ ಯಾವ ಮೂರು ಇಲ್ಲಿ ಕೊಟ್ಟಾರಲ್ರಿ ಅವ್ರು. ಓಕೆ ನೋಡಿರಿ, ಎರಡನೇ ಕೇಸದ ಹೆಸರೇನು ಸಾಲ್ ಒಳಗೆ ಸ್ಟಿಲ್ ರೆಕಾರ್ಡಿಂಗ್. ಓಕೆ, ಇಟ್ ಈಸ್ ರೆಕಾರ್ಡಿಂಗ್. ಸಾಲ್ ಒಳಗೆ DP ಈಸ್ ಸಾಲಿಡ್, DM ಈಸ್ ಲಿಕ್ವಿಡ್. ಸಾಲ್ ಒಳಗೆ DP ಈಸ್ ಸಾಲಿಡ್, DM ಈಸ್ ಲಿಕ್ವಿಡ್ ಅಂದ್ರೆ DM ಲಿಕ್ವಿಡ್ ಅಂದರೆ ಏನು? ನೀರರ ಇರ್ಬೋದು, alcohol ಇರ್ಬೋದು, ಬೆಂಜಿನರ ಇರ್ಬೋದು, ಏನಾರ ಇರ್ಬೋದು. ಇಫ್ DM ಈಸ್ water, then it is hydrosol or aquasol. If DM is alcohol, it is alcosol. If DM is benzene, it is benzosol. DM ಲಿಕ್ವಿಡ್ ಐತಿಲ್ರಿ, ಲಿಕ್ವಿಡ್ ಅಂದರೆ ನೀರಿದ್ರೆ ಅದು ಹೈಡ್ರೋಸಾಲ್ ಅಂತ ಕರಿತೀವಿ, ಅಥವಾ ಅಕ್ವಾಸಾಲ್. ಇಫ್ DM is alcohol, then we call alcosol. If DM is benzene, then we call benzosol. DP ಅಂತೂ ಸಾಲಿಡ್ ಫಿಕ್ಸ್, ಬಟ್ DM ಲಿಕ್ವಿಡ್ ಅಂದರೆ ಇವು ಮೂರು ಇರ್ಬೋದಲ್ಲ. ಸೊ ಅವು ಮೂರಕ್ಕೂ ಒಂದೊಂದು ಇಂಡಿವಿಜುವಲ್ ಹೆಸರು ಐತೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಐತಿ ಇನ್ನೊಂದು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಐ ಕಂಟಿನ್ಯೂ. ಸೊ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ಡ್ ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್. ಸೊ 8 ಟೈಪ್ ಇದ್ದು ಯಾವ್ಯಾವು: ಏರೋಸಾಲ್, ಇಟ್ಸ್ ಆಲ್ಸೋ ಕಾಲ್ಡ್ ಸಾಲಿಡ್ ಏರೋಸಾಲ್, ಸಾಲಿಡ್ ಸಾಲ್, ಇನ್ನೊಂದು ಏರೋಸಾಲ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಿಕ್ವಿಡ್ ಏರೋಸಾಲ್, ಎಮಲ್ಷನ್, ಜೆಲ್, ಫೋಮ್, ಸಾಲಿಡ್ ಸಾಲ್. ಸೊ ನೀವೇನೇನು ಮಾಡ್ಬೇಕಂದ್ರೆ, ಈಗ ನಾನು ಹೆಂಗೆ ಹೇಳಿದೆ ಅನ್ಕೋರಿ, ಸಾಲಿಡ್ ಸಾಲ್ ಅಂದ್ಕೊಳ್ಳೆ ನೀವು DP ಸಾಲಿಡ್, DM ಸಾಲಿಡ್ ಅಂತ ಹೇಳ್ಬೇಕು. ನಾ ಜೆಲ್ ಅಂದೆ ಅನ್ಕೋರಿ, ನೀವು ಅವಾಗ ನಿಮ್ಗೆ DP ಈಸ್ ಲಿಕ್ವಿಡ್, DM ಈಸ್ ಸಾಲಿಡ್ ಅಂತ ಹಿಂಗೆ ಹೇಳಕ್ಕೆ ನಿಮ್ಗೆ ನೆನಪಿರ್ಬೇಕು. ನನಗೀಗ ಸದ್ಯ ನೆನಪಿಲ್ಲ, ಬಿಕಾಸ್ ನಾನು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನನಗೆ ಕನ್ಸೆಪ್ಟ್ ಅರ್ಥ ಆದರೆ ಸಾಕು, ನಂಗೆ ನೆನಪಿಡೋ ಅವಶ್ಯಕತೆ ಇಲ್ಲ, ನೀವು ನೆನಪಿಟ್ಕೋಬೇಕು. ಸೊ ಇದು ಅಂತ ಅಂದ್ಕೊಳ್ಳಿ, ಇವೆರಡು ಹೇಳ್ಬೇಕು ನೀವು, ಮತ್ತು ಅದು ವಿತ್ 2 ಎಕ್ಸಾಂಪಲ್ಸ್. ಸೊ ಇದನ್ನು ಅರ್ಥ ಮಾಡ್ಕೊಂಡಿರಿ ಅನ್ಕೊಂಡಿನಿ. ಈಗ ನೀವು ಅದನ್ನು ಒಮ್ಮೆ ಓದಿ ನೆನಪಿಟ್ಕೋರಿ. ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಷನ್ ಆಫ್ ಕೊಲೈಡ್ಸ್ ಐತಿ, ಅದನ್ನು ನೆಕ್ಸ್ಟ್ ವೀಡಿಯೋದಾಗ ಮಾಡೋಣ.